ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಈಸಿಯಾಗಿ ಮತ್ತು ಇನ್ಸ್ಟೆಂಟಾಗಿ ಮಾಡುವಂಥ ಅಕ್ಕಿ ಶಾವಿಗೆ ಜೊತೆಗೆ ಬೆಲ್ಲನ ಬಳಸ್ಕೊಂಡು ಕಾಯಲ್ನ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ನಾನು ಮೊದಲಿಲ್ಲಿ ಕಾಯಲ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು. ಅಥವಾ ನೀವು 1 ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕೊಬೋದು. 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. 1 ಟೀ ಚಮಚದಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಏಲಕ್ಕಿ ಹಾಕ್ಕೊಂಡು ಇದನ್ನು ಇವಾಗ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇವಾಗ ರುಬ್ಕೊಂಡಿದ್ನಲ್ಲ ಮಿಶ್ರಣ ಅದನ್ನು ಹಾಕ್ಕೊಂಡು ಜೊತೆಗೆ 2 ಕಪ್ ನೀರು, 2ರಿಂದ 2.5 ಕಪ್ಪಷ್ಟು ನೀರನ್ನ ಹಾಕೊಬೋದು. ಅದನ್ನು ಹಾಕ್ಕೊಂಡು ಇವಾಗ ಕುದಿಯೋಕ್ಕೆ ಇಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅದ್ರ ಪ್ರಕಾರ ನೀರನ್ನ ಹಾಕೊಬೋದು. ಈಗ 2 ಅಚ್ಚಷ್ಟು ಬೆಲ್ಲನ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ಸಣ್ಣ ಉರಿಲ್ಲ, ಇದು ಕುದಿದಾಗೋದಿದ್ದ. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಈಗ ಇವು ನಮ್ಮ ಕಾಯಿ ಹಾಲು ರೆಡಿಯಾಗಿದೆ. ನಿಮ್ಗೆ ಇನ್ನೂ ತಿಕ್ನೆಸ್ ಬೇಕು ಅಂದರೆ, ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಈಗ ಅಕ್ಕಿ ಶಾವಿಗೆನ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಕಡಾಯಿಗೆ 3ರಿಂದ 4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋವರೆಗೂ ಇದನ್ನು ಹೀಗೇ ಕಾಯಿಸ್ಕೊಬೇಕು. ಇದಕ್ಕೆ 1 ಟೀ ಚಮಚಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ಈಗ ಇನ್ಸ್ಟೆಂಟಾಗಿ ಸಿಗುವಂಥ ಅಕ್ಕಿ ಶಾವಿಗೆನ ನಾನು ಬಳಸ್ಕೊತಾ ಇದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 400 ಗ್ರಾಮಷ್ಟು ಅಕ್ಕಿ ಶಾವಿಗೆನ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ಶಾವಿಗೆನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು 2 ನಿಮಿಷಗಳ ಕಾಲ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. 2 ನಿಮಿಷಗಳ ಕಾಲ ಬೇಯ್ತಿದ್ದಾಗೆ ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ಬಿಸಿ ಇರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ನಾರ್ಮಲ್ ವಾಟರ್ನ ಹಾಕೊಂಡ್ಬಿಡ್ಬೇಕು. ಇದಕ್ಕೆ 3ರಿಂದ 4 ಕಪ್ಪಷ್ಟು ನಾರ್ಮಲ್ ವಾಟರ್ನ ಹಾಕ್ಬಿಡಬೇಕು. ನಾರ್ಮಲ್ ವಾಟರ್ನ ಹಾಕಿದ್ದಾದಮೇಲೆ ಅದನ್ನು ಕೂಡ ಒಂದು 2 ನಿಮಿಷಗಳ ಕಾಲ ಬಿಟ್ಬಿಟ್ಟು ಅದನ್ನು ಕೂಡ ಸೋಸ್ಕೊಂಡ್ಬಿಡ್ಬೇಕು. ಈಗ ನೋಡಿ ನಾನು ನಾರ್ಮಲ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಇದನ್ನು 2 ನಿಮಿಷಗಳ ಕಾಲ ಇದನ್ನು ಹೀಗೇ ಮಿಕ್ಸ್ ಮಾಡಿಕೊಂಡೆ. ಈಗ ಇದನ್ನು ಮತ್ತೆ ಸೋಸ್ಕೊಂಡು ಇದನ್ನು ಮುಚ್ಚಿ 10 ನಿಮಿಷ ಬಿಟ್ಬಿಟ್ಟಿದ್ದೆ. ಈಗ ನೋಡಿ ಉದುರಾದ ಶಾವಿಗೆ ರೆಡಿಯಾಗಿದೆ. ಇದನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಕಾಯಲು, ಅದ್ರ ಜೊತೆ ಸರ್ವ್ ಮಾಡ್ಬೋದು. ಅಥವಾ ಇದಕ್ಕಿದ ಬೇಳೆ ಸಾರು ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಅಥವಾ ಬೇರೆ ಕರಿ ಜೊತೆನೂ ಕೂಡ ಇದನ್ನು ತಿನ್ಬೋದು. ಇನ್ಸ್ಟೆಂಟಾಗಿ ಶಾವಿಗೆ ತಿನ್ನಬೇಕು ಅಂದಾಗ ಇದನ್ನು ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.